ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನು ನನ್ನ ಮಿತ್ರರೊಂದಿಗೆ ಇವತ್ತೊಂದು ಯಾತ್ರೆಗೆ ಹೊರಟಿದ್ದೇನೆ. ಎಲ್ಲಿಗೆ ಅಂದ್ರೆ ದ್ವಾರಕಾ, ಸೋಮನಾಥ, ಉಜ್ಜಯಿನ, ಓಂಕಾರೇಶ್ವರ, ಕೃಷ್ಣೇಶ್ವರ, ಹಾಗೇನೆ ತ್ರಯಂಬಕೇಶ್ವರ, ಇವೆಲ್ಲ ಕ್ಷೇತ್ರಗಳನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ಭಟ್ಕಳದಿಂದ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಎರ್ನಾಕುಲಂ ಓಕಾ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಅದು. ನೇರವಾಗಿ ಭಟ್ಕಳದಿಂದ ದ್ವಾರಕಾವರೆಗೂ ಹೋಗುತ್ತೆ. ದ್ವಾರಕಾದಿಂದ ಮುಂದೆ ಒಂದು ಸ್ವಲ್ಪ ದೂರ ಓಕಾ ತನಕ ಹೋಗುತ್ತೆ. ನಮ್ಮ ಕರಾವಳಿಗರಿಗೆ ಇದು ತುಂಬಾ ಉತ್ತಮವಾದ ಸರ್ವಿಸ್ ಇದು. ಯಾಕಂದ್ರೆ ನಮ್ಮ ಕರಾವಳಿಯವರು ನೇರವಾಗಿ ದ್ವಾರಕಾ ಹೋಗ್ಬೋದು. ನಾವೇ 4 ಜನ. ಇಲ್ಲಿ ನೋಡಿ, ಇವರು ರಾಜೇಶ್ ನಾಯ್ಕ್ ಅಂತೇಳಿ ಮುರುಡೇಶ್ವರದ ಪ್ರಸಿದ್ಧ ಶ್ರೀನಿಧಿ ಸಾಗರ್ ಹೋಟೆಲ್ನ ಮಾಲಕರು, ಹಾಗೂ ಹನುಮಂತ್ ಖಾರ್ವಿ ಅಂತ ಇವರು ಹೊನ್ನಾವರದವರು, ನಮ್ಮ ಆತ್ಮೀಯ ಮಿತ್ರರು. ಇವರು ನನ್ನ ತಮ್ಮ ಸಂತೋಷ್ ಶೇಟ್ ಅಂತ ಭಟ್ಕಳದವರು, ಹಾಗೂ ನಾನು. ಈ 4 ಜನ ತುಂಬಾ ಕ್ಷೇತ್ರಗಳನ್ನ ನೋಡ್ಕೊಂಡು ಬರೋಣ. ನಮ್ಮ ಪ್ಲಾನ್ ಏನಿತ್ತು ಅಂತಂದ್ರೆ 7 ಜ್ಯೋತಿರ್ಲಿಂಗಗಳೊಂದಿಗೆ ದ್ವಾರಕಾಧೀಶನ ದರ್ಶನವನ್ನ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೇವೆ. ನೋಡೋಣ ಎಷ್ಟು ಸಾಧ್ಯತೆ ಇದೆ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕ್ಷೇತ್ರಗಳನ್ನ ನೋಡ್ಕೊಂಡು ಬರೋಣ. ಹಾಗೇನೆ ಆ ಕ್ಷೇತ್ರಗಳನ್ನು ಸಹ ನಾನು ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಇರ್ತೇನೆ. ನಮಸ್ಕಾರ. ಬೆಳಿಗ್ಗೆ ಸುಮಾರು 7:20 ಸರಿಯಾಗಿ ನಮ್ಮ ಪ್ರಯಾಣ ಪ್ರಾರಂಭವಾಯಿತು. ಪ್ರಕೃತಿಯ ಸುಂದರ ದೃಶ್ಯಾವಳಿಗಳನ್ನು ಸವಿಯುತ್ತಾ ಹಾಗೆಯೇ ಟನೆಲ್ ಒಳಗಡೆಯಿಂದ ನಮ್ಮ ರೈಲು ಪ್ರಯಾಣ ಮುಂದಕ್ಕೆ ಸಾಗ್ತಾ ಇದೆ. ರೈಲಿನಲ್ಲಿ ಊಟ ತಿಂಡಿ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ನಾವು ಮನೆಯಿಂದನೇ ಬರುವಾಗ ಊಟ ಹಾಗೂ ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಂಡೇ ಬಂದಿದ್ವಿ. ನಮ್ಮ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ದೃಶ್ಯ ನೋಡಲಿಕ್ಕೆ ಕಣ್ಣಿಗೆ ಒಂದು ಹಬ್ಬ. ನಮಗೆ ಈ ರೈಲು ಪ್ರಯಾಣದಲ್ಲಿ ನನ್ನ ಹಳೆ ವಿದ್ಯಾರ್ಥಿಯಾದ ರವಿ ನಾಯ್ಕ್ ಅವರು ನಮ್ಗೆ ಸಿಕ್ಕು ನಮ್ಮ ಪ್ರಯಾಣಕ್ಕೆ ಶುಭ ಹಾರೈಸಿದ್ರು. ಇವರು ಹೊನ್ನಾವರದ ಕೊಂಡದಕುಳಿಯವರಾಗಿದ್ದು ನಮ್ಮ RNS ಪಾಲಿಟೆಕ್ನಿಕ್ ನಲ್ಲಿ ಸಿರಾಮಿಕ್ ವಿಭಾಗದಲ್ಲಿ ಅಭ್ಯಾಸ ಮಾಡಿರ್ತಾರೆ. ಸರಿಸುಮಾರು 34 ತಾಸುಗಳ ಸತತವಾದ ಪ್ರಯಾಣದ ನಂತರ ನಾವು ದ್ವಾರಕಾ ಬಂದು ತಲುಪಿದ್ವಿ. ಇದೇ ನೋಡಿ ದ್ವಾರಕಾ ರೈಲ್ವೆ ಸ್ಟೇಷನ್ನು. ಈ ರೈಲು ಪ್ರಯಾಣದಲ್ಲಿ ನಮಗೆ ರೈಲಿನಲ್ಲಿ ಉಡುಪಿಯ ಗುಡ್ಡೆ ಅಂಗಡಿಯ
ಶ್ರೀಕಾಂತ್ ಹಾಗೂ ರಾಘವೇಂದ್ರ ಅನ್ನೋರು ಪರಿಚಯ ಆದರು. ಅವರನ್ನು ಜೊತೆಗೂಡಿ ನಾವು ದ್ವಾರಕಾ ಬಂದು ಮುಟ್ಟಿದ್ವಿ. ಇದೇ ನೋಡಿ ದ್ವಾರಕಾ ದೇವಸ್ಥಾನ, ಅಂದರೆ ದ್ವಾರಕಾಧೀಶನ ದೇವಸ್ಥಾನ. ಇಲ್ಲಿ ಯಾವುದೇ ರೀತಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ಒಳಗಡೆ ಅವಕಾಶ ಇಲ್ಲ. ಹಾಗಾಗಿ ನಾವು ಒಳಗಡೆ ದರ್ಶನ ಮಾಡ್ಕೊಂಡು ಬಂದು ಹೊರಗಡೆಯಿಂದ ಕೇವಲ ಒಂದು ಫೋಟೋವನ್ನು ಕ್ಲಿಕ್ಕಿಸಿಕೊಂಡ್ವಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.